ಕಾಪಿರೈಟ್ ಅಂದರೆ ಏನು, ಕಾಪಿರೈಟ್ ಕ್ಲೈಮ್ ಅಂದರೆ ಏನು, ಕಾಪಿರೈಟ್ ಸ್ಟ್ರೈಕ್ ಅಂದರೆ ಏನು, ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಹಿತಿ ಕೊಡ್ತೀನಿ. ನಮಸ್ಕಾರ, ನಾನು ರಾಘವೇಂದ್ರ ಪ್ರಸಾದ್. ವೆಲ್ಕಮ್ ಟು RP ಮ್ಯೂಸಿಕ್ ಚಾನಲ್. ಯಾರಾದರೂ ಒಂದು ಹಾಡು, ಸಂಗೀತ, ಸಾಹಿತ್ಯ ಇದನ್ನು ರಚಿಸಿದ್ರೆ ಅವರಿಗೆ ಅದರ ಮೇಲೆ ಸಂಪೂರ್ಣವಾದ ರೈಟ್ಸ್ ಇರುತ್ತೆ. ಅಂದರೆ ಕಾನೂನು ಹಕ್ಕುಗಳು ಅವರಿಗೆ ಇರುತ್ತವೆ. ಅವರ ಅನುಮತಿ ಇಲ್ಲದೆ ಇವುಗಳನ್ನು ಬಳಸಿದ್ರೆ ಕಾಪಿರೈಟ್ ಸಮಸ್ಯೆ ಉಂಟಾಗುತ್ತೆ. ಮೊದಲಿಗೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾಕೆಂದರೆ ನಾನು ಮಾಡಿದ ಹಾಡು ಮಾಡಿ ಹಣ ಸಂಪಾದಿಸಿ ಅನ್ನೋ ವಿಡಿಯೋ ವೈರಲ್ ಆಗಿದೆ, ತುಂಬ ಜನ ನೋಡಿದ್ದಾರೆ ಮತ್ತು ಹಲವಾರು ಕಾಮೆಂಟ್ಗಳು ಬಂದಿವೆ, ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದಕ್ಕೆಲ್ಲ ಉತ್ತರಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಫಸ್ಟ್ ಕ್ವಶನ್ನು, ಹಾಡು ಬಳಸಿದ್ರೆ ಕಾಪಿರೈಟ್ ಬೀಳುತ್ತಾ ಅಂತ. ಎಕ್ಸಾಂಪಲ್ ಏನಂದರೆ, ನನ್ನ ಚಾನಲ್ನಲ್ಲಿ ನಾನು ಸಾಕಷ್ಟು ಹಾಡುಗಳನ್ನ ಮಾಡಿದ್ದೀನಿ. ಅದನ್ನು ವಿತೌಟ್ ಮೈ ಪರ್ಮಿಷನ್ನು, ನನಗೆ ಗೊತ್ತಿಲ್ಲದೆ ನೀವು ಬಳಸಿದ್ರೆ ಅದಕ್ಕೆ ಕಾಪಿರೈಟ್ ಇಶ್ಯೂ ಆಗುತ್ತೆ. ಯೂಟ್ಯೂಬು ಇಮ್ಮಿಡಿಯೇಟಾಗಿ ತಕ್ಷಣ ಅದರ ಬಗ್ಗೆ ಮಾಹಿತಿ ಕೊಡುತ್ತೆ. ಏನಂದರೆ, ನಿಮ್ಮ ಹಾಡನ್ನು ಬೇರೆಯವರು ನಿಮ್ಮ ಅನುಮತಿ ಇಲ್ಲದೆ ಬಳಸಿದ್ದಾರೆ ಅಂತ. ಕೆಲವರು ಹೇಳ್ತಾರೆ, ನಾನು 10 ಸೆಕೆಂಡ್ ಮಾತ್ರ ಬಳಸಿದ್ದೀನಿ ಅಂತ, ನಾನು ರಿಯಲ್ ಆಗಿ ಹಾಡು ಮಾಡಿದವ್ರ ಬಗ್ಗೆ ತಿಳಿಸಿದ್ದೇನೆ ಅಂತ ಹೇಳ್ತಾರೆ. ಕೆಲವರು ನಾನು ಇದರಿಂದ ಹಣ ಸಂಪಾದನೆ ಮಾಡ್ತಾಯಿಲ್ಲ ಅಂತ ತಿಳಿಸ್ತಾರೆ. ಏನೇ ಆದರೂ ಕೂಡ ಕಾಪಿರೈಟ್ ಇಶ್ಯೂ ಆಗೇ ಆಗುತ್ತೆ. ಈಗ ನಾವು ಮುಖ್ಯವಾಗಿ ಕಾಪಿರೈಟ್ ಕ್ಲೈಮ್ ಅಂದರೆ ಏನು, ಕಾಪಿರೈಟ್ ಸ್ಟ್ರೈಕ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ನನ್ನ ಹಾಡುಗಳನ್ನು ಯಾರಾದರೂ ಬಳಸಿಕೊಟ್ರೆ ನನಗೆ ಮಾಹಿತಿ ಕೊಡುತ್ತೆ. ನಾನೇನಾದರೂ ಅದಕ್ಕೆ ಪರ್ಮಿಷನ್ ಕೊಟ್ಟು ಬಳಸಿಕೊಳ್ಳಬಹುದು ಅಂತ ಪರ್ಮಿಷನ್ ಕೊಟ್ಟರೂ ಕೂಡ ಯಾರು ನನ್ನ ಹಾಡನ್ನು ಬಳಸಿಕೊಂಡಿದ್ದಾರೋ ಅವರಿಗೆ ₹1 ಕೂಡ ಸಿಗೋದಿಲ್ಲ. ಅವರ ವಿಡಿಯೋ ವೈರಲ್ ಆದರೂ ಕೂಡ ಅಷ್ಟು ಹಣ ನನಗೆ ಸಿಗುತ್ತದೆ. ಯಾಕೆಂದರೆ ಅವರು ನನ್ನ ಹಾಡನ್ನು ಬಳಸ್ಕೊಂಡಿರ್ತಾರೆ. ತುಂಬ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ, ಕಾಪಿರೈಟ್ ಕ್ಲೈಮ್ ಅಂದರೆ ನೀವು ಯಾವುದೇ ಹಾಡನ್ನು ಬಳಸಿಕೊಂಡ್ರು ಅದನ್ನು ಮಾಡಿದವರ ಅಭ್ಯಂತರ ಇಲ್ಲದಿದ್ದರೂ ಕೂಡ ನಿಮ್ಮ ಹಾಡುಗಳ ಎಲ್ಲ ರೆವಿನ್ಯೂ, ಹಣ ಯಾರು ಮಾಡಿದವರಲ್ಲ ಸ್ವಂತವಾಗಿ ಅವರಿಗೆ ಹೋಗುತ್ತದೆ. ಇದು ಕಾಪಿರೈಟ್ ಕ್ಲೈಮ್ ಅಂತ. ಕಾಪಿರೈಟ್ ಸ್ಟ್ರೈಕ್ ಅನ್ನುವುದು ಒಂದು ಗಂಭೀರವಾದ ವಿಷಯ. ನಾನು ನನ್ನ ಹಾಡನ್ನು ಬಳಸಿಕೊಂಡವರ ಮೇಲೆ ಕ್ರಮ ತಗೊಳ್ಳೋದು. 1 ಸಾರಿ, 2 ಸಾರಿ, 3 ಸಾರಿ ಆದರೆ ಯೂಟ್ಯೂಬ್ ಚಾನಲೇ ಬ್ಯಾನ್ ಆಗುತ್ತೆ. ಯೂಟ್ಯೂಬ್ನವರು ಆ ಒಂದು ಚಾನಲ್ನ ಬ್ಯಾನ್ ಮಾಡುತ್ತಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ, ಕಾಪಿರೈಟ್ ಕ್ಲೈಮ್ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ, ಆದರೆ ಅದರಿಂದ ಯಾವುದೇ ರೀತಿಯ ಹಣ ಬರೋದಿಲ್ಲ. ಕಾಪಿರೈಟ್ ಸ್ಟ್ರೈಕ್ ಅಂದರೆ ಸಮಸ್ಯೆ ಆಗುತ್ತೆ, ನಿಮ್ಮ ಚಾನಲ್ಲೇ ಬ್ಯಾನ್ ಆಗುವ ಸಾಧ್ಯತೆ ಇದೆ. ಇವಿಷ್ಟೇ ಕಾಪಿರೈಟ್ ಇಶ್ಯೂ ಅಂತ. ಈಗ ಒಂದು ಹಾಡಿಗೆ ನೀವು ಒಂದು ಇಮೇಜ್ ಬಳಸ್ಕೊಂಡಿರ್ತೀರ, ಅದನ್ನು ನೀವು ಗೂಗಲ್ನಲ್ಲಿ ಹುಡುಕಿ ಡೌನ್ಲೋಡ್ ಮಾಡ್ಕೊಂಡಿರ್ತೀರ. ಆದರೆ ನೀವು ಡೌನ್ಲೋಡ್ ಮಾಡ್ಕೊಳ್ಳೋವಾಗ ಆ ಇಮೇಜು ಕಾಪಿರೈಟ್ ಫ್ರೀನಾ ಅಂತ ನೋಡ್ಕೋಬೇಕು. ಇಲ್ಲಾಂದರೆ ಆ ಒಂದು ಇಮೇಜು ಕೂಡ ಕಾಪಿರೈಟ್ ಇಶ್ಯೂ ಆಗೋ ಸಾಧ್ಯತೆ ಇದೆ. ಈಗ ನಾನು ಮಾತಾಡ್ತಾ ಇದ್ದೀನಿ, ನನ್ನ ಹಿಂದೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರ್ತಾ ಇರುತ್ತೆ. ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನೂ ಕೂಡ ನಾವು ತುಂಬ ಹುಷಾರಾಗಿ ಬಳಸ್ಕೋಬೇಕು. ಯಾಕೆಂದರೆ ಅದರಿಂದಲೂ ಕೂಡ ಕಾಪಿರೈಟ್ ಇಶ್ಯೂ ಆಗುವ ಸಾಧ್ಯತೆ ಇದೆ. ಈಗ ಇನ್ನೊಂದು ಮುಖ್ಯವಾದ ಪ್ರಶ್ನೆ, ಸರ್, ನಾನು ಸುನೋ AI ಬಳಸಿ ಹಾಡುಗಳನ್ನು ಮಾಡಿದರೆ ಕಾಪಿರೈಟ್ ಇಶ್ಯೂ ಆಗೋದಿಲ್ವಾ ಅಂತ. ನಾನು ಮೊದಲೇ ವಿಡಿಯೋದಲ್ಲಿ ತಿಳಿಸಿದ್ದೇನೆ, ಆದರೆ ಮತ್ತೆ ಇನ್ನೊಂದ್ಸರಿ ತಿಳಿಸ್ತೇನೆ. ಸುನೋ AIಗೆ ನೀವು ಹಣ ಪಾವತಿ ಮಾಡಿ ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡಾಗ ನೀವು ಮಾಡಿದ ಹಾಡಿನ ರೈಟ್ಸು ನಿಮ್ಮದೇ ಆಗುತ್ತದೆ. ಆ ಹಾಡಿನ ಓನರ್ ನೀವೇ ಆಗ್ತೀರಾ. ಅದನ್ನು ನೀವು ಬಳಸಿಕೊಳ್ಳಬಹುದು. ನೀವು ಮಾಡಿದ ಹಾಡನ್ನು ಬೇರೆಯವರು ಬಳಸಿಕೊಳ್ಳುವ ಹಾಗಿಲ್ಲ. ಫಾರ್ ಎಕ್ಸಾಂಪಲ್, ನೀವು ಮಾಡಿದ ಹಾಡನ್ನು ನಾನು ಬಳಸಿಕೊಳ್ಳುವ ಹಾಗಿಲ್ಲ. ನೀವು ನನ್ನ ಮೇಲೆ ಕಾಪಿರೈಟ್ ಇಶ್ಯೂ ಹಾಕಬಹುದು, ಕ್ರಮ ತೆಗೆದುಕೊಳ್ಳಬಹುದು. ಇನ್ನೊಂದು ಪ್ರಶ್ನೆ, ನಾವು ಇತರರ ಹಾಡನ್ನು ಹಾಗೇ ಹಾಡಿಲ್ಲ, ನಾವು ರೀಮಿಕ್ಸ್ ಮಾಡಿದ್ದೇವೆ ಅಥವಾ ಕವರ್ ಸಾಂಗ್ ಹಾಡಿದ್ದೇವೆ ಅಂತ ಹೇಳ್ತಾರೆ. ಇದು ಕೂಡ ತೊಂದರೆನೇ. ಬೇರೆಯವರ ಹಾಡನ್ನು ನಾನು ನನ್ನ ವಾಯ್ಸಲ್ಲಿ ಹಾಡಿದರೂ ಅಥವಾ ಅದನ್ನು ಕವರ್ ಸಾಂಗ್ ಆಗಿ ಬಳಸ್ಕೊಂಡ್ರು, ಅದರ ಸಂಗೀತವನ್ನು ಬಳಸ್ಕೊಂಡ್ರೂ ಕೂಡ ಕಾಪಿರೈಟ್ ಆಗುವ ಸಾಧ್ಯತೆ ಇದೆ. ಫೇರ್ ಯೂಸ್ ಅನ್ನೋದ್ರ ಮೇಲೆ ಒಂದು ಡೌಟ್ ಇದೆ. ನಾನು ಮಾಡ್ತಾ ಇರೋದು ಎಜುಕೇಷನಲ್ ವಿಡಿಯೋ. ಇದರಲ್ಲಿ ನಾನು ಸ್ವಲ್ಪ ಮ್ಯೂಸಿಕ್ ಬಳಸ್ಕೊಂಡ್ರೆ ಅಥವಾ ಹಾಡು ಬಳಸ್ಕೊಂಡ್ರೆ ಏನು ತಪ್ಪು ಅಂತ ಕೇಳ್ಬೋದು. ಯಾವುದೇ ಆದರೂ ಕೂಡ ಕಾಪಿರೈಟ್ ಬಗ್ಗೆ ತುಂಬ ಹುಷಾರಾಗಿ ಇರಬೇಕು. ನೀವು ಬಳಸೋಕ್ಕೆ ಮುಂಚೆ ಅದು ಕಾಪಿರೈಟ್ ಫ್ರೀನಾ ಅಂತ ನೋಡಿ. ಸಾಕಷ್ಟು ಆ್ಯಪ್ಗಳಲ್ಲಿ ಕಾಪಿರೈಟ್ ಫ್ರೀ ಮ್ಯೂಸಿಕ್ ನಿಮಗೆ ಸಿಗುತ್ತದೆ, ಕಾಪಿರೈಟ್ ಫ್ರೀ ಹಾಡುಗಳು ನಿಮಗೆ ಸಿಗುತ್ತದೆ, ಅದನ್ನು ಬಳಸ್ಕೋಬಹುದು. ಕಾಪಿರೈಟ್ ಬೇರೆ ಮತ್ತು ರೀಯೂಸ್ಡ್ ಕಂಟೆಂಟ್ ಬೇರೆ. ರೀಯೂಸ್ಡ್ ಕಂಟೆಂಟ್ ಅಂದರೆ ಒಬ್ಬರು ಮಾಡಿದ ವಿಡಿಯೋನ ನೀವೇ ಬಳಸ್ಕೊಳ್ಳೋದು ಅಥವಾ ನಿಮ್ಮದೇ ವಿಡಿಯೋಗಳನ್ನು ಮತ್ತೆ ನೀವೇ ಬಳಸ್ಕೊಳ್ಳೋದು. ಕಾಪಿರೈಟು
ಮತ್ತು ರೀಯೂಸ್ ಕಂಟೆಂಟು ಎರಡೂ ಕೂಡ ತುಂಬ ಹುಷಾರಾಗಿ ನಾವು ನೋಡ್ಕೋಬೇಕಾಗತ್ತೆ. ಈ ವಿಡಿಯೋದಲ್ಲಿ ಕಾಪಿರೈಟ್ ಅಂದರೆ ಏನು, ಕಾಪಿರೈಟ್ ಕ್ಲೈಮ್ ಅಂದರೆ ಏನು, ಕಾಪಿರೈಟ್ ಸ್ಟ್ರೈಕ್ ಅಂದರೆ ಏನು ಮತ್ತು ರೀಯೂಸ್ ಕಂಟೆಂಟ್ ಅಂದರೆ ಏನು, ಇದರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹಾಡುಗಳನ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ಯಾವ್ಯಾವ ಮುನ್ನೆಚ್ಚರಿಕೆಗಳನ್ನು ತಗೋಬೇಕು ಅನ್ನೋದನ್ನು ನಾನು ನಿಮಗೆ ಹಾಡು ಮಾಡಿ ತೋರಿಸ್ತೇನೆ. ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.